ಏನಂತಂದ್ರೆ ಪಿರಿಯಾಪಟ್ಟಣದ ಕಾಳಗ ಅಂತ ಒಂದು ಚರಿತ್ರೆ ಬರ್ತದೆ, ನೀವೆಲ್ಲ ಕೇಳ್ಬೋದು. ಈ ನಂಜರಾಜ ಒಡೆಯರವರು ಅಂದ್ರೆ ರಣಧೀರ ಕಂಠೀರವರ ನರಸರಾಜ ಒಡೆಯರು ಹೋಗ್ಬೇಕು, ನಾವು ಯುದ್ಧಕ್ಕೆ ಹೋಗ್ಬೇಡ ಅಂತ ನಂಜರಾಜನಿಗೆ ಹೇಳಿದ್ರು. ನಂಜರಾಜ ದಳವಾಯಿ ಅಂದ್ರೆ ಗೊತ್ತಲ್ಲ, ದಂಡನಾಯಕ. ಇವನಿಗೆ ಉತ್ಸಾಹ, ತರುಣ, ಇಲ್ಲ ನಾನೇನೋ ಮಾಡ್ತೀನಿ ಅಂತ ಹೋದ. ಆದ್ರೆ ಈ ಗುಂಗ್ರಾಲ್ ಛತ್ರ ಅಂತ ಒಂದ್ ಜಾಗ ಇದೆ ಇಲ್ಲಿ, ಅಲ್ಲಿಗೆ ಹೋಗುವಷ್ಟರೊಳಗೆ ಮೊದಲನೇ ದಿನದಲ್ಲೇ ಪಿರಿಯಾಪಟ್ಟಣದವ್ರು ಅಟ್ಯಾಕ್ ಮಾಡ್ಬಿಟ್ರು. ಇವರು ಪಿರಿಯಾಪಟ್ಟಣದ ಅರಸು, ಊರು ಗೆಲ್ಲಕ್ಕಾಗ್ಲಿಲ್ಲ. ಆಗ ರಾತ್ರಿ ಅವನಿಗೆ ಇದು ಇಲ್ಲಿ ತನಕ ಇತಿಹಾಸ, ಇಲ್ಲೊಂದು ಕತೆ ಬರ್ತದೆ. ಅಂದ್ರೆ ಜಾನಪದರು ಇದನ್ನ ಬರ್ದಿದ್ದಾರೆ ಪಿರಿಯಾಪಟ್ಟಣ ಕಾಳಗದಲ್ಲಿ. ಇವನು ರಾತ್ರಿ ತುಂಬಾ ಬೇಜಾರಾಗೋಯ್ತು ಇವನಿಗೆ. ತುಂಬಾ ಬೇಜಾರಾಗಿ ಇಲ್ಲ ನಾನೇನಾದ್ರೂ ಮಾಡ್ಬೇಕು ಅಂತ ಹೇಳಿ ಬೆಟ್ಟದ ಚಾಮುಂಡಿ, ನೀನ್ ನನ್ ಕುಲದೈವವಲ್ವೇ, ಮೈಸೂರು ಮಹಾರಾಜರಿಗೆ ನೀನ್ ಬರಬಾರ್ದ ಸಪೋರ್ಟ್ಗೆ ಅಂತ ಹೇಳಿದ್ರು. ಚಲುವರಾಯ ಸ್ವಾಮಿ ನೀನ್ ಬರಬಾರ್ದ, ರಂಗಧಾಮ ನೀ ಬರಬಾರ್ದ, ಕರಿಘಟ್ಟ ಶ್ರೀನಿವಾಸ ಇದೆಲ್ಲ ಮೈಸೂರು ಸಾಮ್ರಾಜ್ಯಕ್ಕೆ ಸೇರಿದ ದೇವರು, ನೀನೆಲ್ಲ ಬಂದು ನಮ್ಮನ್ ಗೆಲ್ಸು ಅಂತ ಕೇಳ್ಕೊಂಡ. ಆಗ ರಾತ್ರಿ ಆ ಬೆಟ್ಟದ ಚಾಮುಂಡಿ ಇಲ್ಲಿಗೆ ಬಂದು ಪಿರಿಯಾಪಟ್ಟಣದ ಮಸಣಿಕಮ್ಮನ್ನ ಕರ್ಕೊಂಡ್ಬಂದು ಅವಳನ್ನ ಕಟ್ಟಿ ಹಾಕಿ ಈ ದೇವತೆಗಳೆಲ್ಲ ಪಿರಿಯಾಪಟ್ಟಣದ ಅರಸ ಮೇಲೆ ಏರೋಗಿ ಅವ್ರನ್ನ ನಿಷ್ಕ್ರಿಯಗೊಳಿಸಿ ನಂಜರಾಜನ್ನ ಗೆಲ್ಸಿದ್ರು. ಆ ಸಂದರ್ಭದಲ್ಲಿ ಯುದ್ಧದ ಕಡೆಯ ದಿನ ನಂಜರಾಜ ಗೆಲ್ತಾ ಇದ್ದಾನೆ. ಆ ಪಿರಿಯಾಪಟ್ಟಣದ ಅರಸು ಯುದ್ಧಕ್ಕೆ ಹೊರಟು ನಿಂತಿದ್ದಾನೆ. ಅವ್ರ ಹೆಂಡತಿರೆಲ್ಲ ಬರ್ತಾರೆ. ಅರಸೆ, ನೀ ಗೆಲ್ಲೋದು ನಮ್ಗೆ ಅನುಮಾನ, ನಿನ್ನ ಜೊತೆಯಲ್ಲಿ ನೀನು ಹೋಗಿ ಆಮೇಲೆ ಸತಿಸಹಗಮನ ಮಾಡೋದ್ರ ಬದಲು ನಮ್ಮನ್ನ ನೀನೇ ಕೊಂದ್ಬಿಟ್ಟು ಹೋಗು ಅಂತ ವೀರತಿಲಕವನ್ನು ಇಡುವಾಗ ಹೇಳ್ತಾರೆ. ಆವಾಗ ಅವನಿಗೆ ಇಷ್ಟ ಆಗಲ್ಲ. ಇಲ್ಲ, ನಾನು ಈ ಕೆಲಸವನ್ನು ಮಾಡೋದಿಲ್ಲ, ನಾನಿಲ್ದೆ ಹೋದ್ರೂ ಪರವಾಗಿಲ್ಲ, ನೀವಿರಿ ಅಂತ. ಬಟ್ ಇವರು ಒಪ್ಕೊಳ್ಳೋದಿಲ್ಲ. ಕಡೆಗೆ ಆ ಕಥೆಯ ಪ್ರಕಾರ ಅವರ ರುಂಡಗಳನ್ನು ಅವ್ರು ಹೇಳ್ತಾರೆ, ನಾವು ಸತಿಸಹಗಮನ ಮಾಡಿ ಬೆಂಕಿಲ್ ಸಾಯೋ ಬದಲು ನನ್ನ ಪ್ರಿಯಕರ ನೀವು ನಿಮ್ಮ ಕೈಯಾರೆ ಸಾಯೋದೇ ಬೆಟರ್ ಅಂತ ಹೇಳ್ತಾರೆ. ನಾವು ವೀರ ರಾಣಿಯರು, ರಕ್ತಕ್ಕೆ ಪ್ರಾಣಕ್ಕೆ ಅಂಜವರಲ್ಲ, ಹಾಗಿದ್ರೆ ನಾವು ಕ್ಷತ್ರಿಯರೇ ಆಗೋಕ್ ಸಾಧ್ಯವಿಲ್ವಲ್ಲ ಅಂತ ಹೇಳಿ ಅವರ ತಲೆಗಳನ್ನ ಕಡಿದ್ಬಿಟ್ಟು ಯುದ್ಧಕ್ಕೆ ಹೋಗ್ತಾನೆ, ಅಲ್ಲಿ ಸಾಯ್ತಾನೆ ಅಂತ ಬರ್ತದೆ ಈ ಕಥೆ ಬರ್ತದೆ. ಅಲ್ಲಿ ಬಂದಾಗ ಕಡೆಗೆ ನಂಜರಾಜ ಗೆದ್ದು ಅವರ ಮಗನಿಗೆ, ಯಾರು ಪಿರಿಯಾಪಟ್ಟಣದ ಅರಸಿನ ಮಗನ, ಬಾಪ ನಿನಗೇನ್ ಬೇಕು ಕೇಳು ಅಂದಾಗ ಆ ಚಿಕ್ಕ ಮಗು, 5 ವರ್ಷದ ಮಗು ಹೇಳುತ್ತೆ, ಅಲ್ಲ ನನ್ನ ಜಾಗವನ್ನೇ ಆಕ್ರಮಣ ಮಾಡಿ ನೀನ್ ಹಂಗೇನ್ ಅಂತ ಹೇಳುತ್ತೆ. ಅಲ್ಲಿಗೆ ಕತೆ ಎಂಡ್ ಆಗುತ್ತೆ. ಇದು ಪಿರಿಯಾಪಟ್ಟಣದ ಕಾಳಗ ಅಂತ ಜಾನಪದ ಕತೆ. ಆದ್ರೆ ಇದು ಇತಿಹಾಸ ದಾಖಲೆ, ಇತಿಹಾಸ ನಡೆದಿರೋದು ನಿಜ. ಬಟ್ ಕೆಲವು ವಿಚಾರಗಳು ಇವಾಗ ಚಾಮುಂಡಿ ಬಂದು ಸಪೋರ್ಟ್ ಮಾಡಿದ್ದು ಇದೆಲ್ಲ ನಂಬಿಕೆ. ಹೌದೌದು, ಜನಪದ ಕಥೆಗಳು.